ಡಾಕ್ಟ್ರೆ ನನ್ನ ಸೆಕ್ಸು 43 ಸೆಕೆಂಡು ಮಾಡೋಕ್ಕಾಗಲ್ಲ, ಇನ್ನೊಬ್ಬ 15 ನಿಮಿಷ ಮಾಡ್ತಾನೆ. ಸೊ ಅದನ್ನೇ ನಾವು ಸ್ಟ್ರೆಂತ್ ಅನ್ನೋದು. ಲೆಂತ್ ಇಂಪಾರ್ಟೆಂಟಾ ಸ್ಟ್ರೆಂತ್ ಸ್ಟ್ರೆಂತ್ ಅಂದರೆ ಎರೆಕ್ಷನ್. ಅದು ಲೆಂತ್ ಬಗ್ಗೆ ನಾನು ಅವಲ್ಲೇ ಹೇಳಿದ್ದೀನಿ. ಲೆಂತ್ ಬಗ್ಗೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ. 8 ಇಂಚ್ ಇರ್ಬೋದು, 3 ಇಂಚ್ ಇರ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಟ್ ಈಸ್ ಜೆನೆಟಿಕಲಿ ಡಿಸೈಡೆಡ್. ನೋಡಿ, ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಅಗೇನ್ ಸೂಕ್ಷ್ಮಾತಿ ಸೂಕ್ಷ್ಮ ಇವು. ನಾನೇನು ನೋಡಿದ್ದೀನಿ, ಮೈ ಓನ್ ಕೊಲೀಗ್ಸ್ ಏನೇ ಟಿ ವಿ ಒಳಗೆ ಮಾತಾಡ್ತಿರ್ತಾರೆ, ರಾತ್ರಿ 11 ಗಂಟೆ ಮೇಲೆ ಹಾಕ್ತಾರೆ ಆ ಎಪಿಸೋಡ್ಗಳನ್ನ. ಇಂಟ್ರೆಸ್ಟ್ ಇಲ್ಲ ಅಂದರೆ ವಿಜಯ್ನ ವೆಟ್ ಆಗಲ್ಲ. ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ ಒಬ್ಬ ಸೈಂಟಿಸ್ಟ್ ಆಗಿ, ಒಬ್ಬ ಸರ್ಜನ್ ಆಗಿ ನಿಮಗೆ ಈ ಇನ್ಫಾರ್ಮೇಷನ್ ಇಂಪಾರ್ಟೆಂಟು. ನಮಸ್ಕಾರ, ಡಾಕ್ಟರ್ ಅಂಜನಪ್ಪ. ಇದೊಂದು ಬಹಳ ಸೂಕ್ಷ್ಮವಾದ ವಿಚಾರ, ಆದರೆ ಎಲ್ಲರಿಗೂ ಬೇಕಾದ ವಿಚಾರ. ಮುಕ್ತವಾಗಿ ಸ್ನೇಹಿತರ ಜೊತೆಯಲ್ಲೂ ಮಾತಾಡಲ್ಲ. ಅದೇ ಸಂಭೋಗ ಕ್ರಿಯೆ, ಇಂಟರ್ ಕೋರ್ಸ್ ಅಂತೀವಿ. ಎಲ್ಲ ಪ್ರಾಣಿಗಳಲ್ಲೂ ಇದು ಸಾಮಾನ್ಯ. ಒಂದು ಪರ್ಟಿಕ್ಯುಲರ್ ವಯಸ್ಸಿನಲ್ಲಿ ಅದು ಇದ್ದೇ ಇರುತ್ತೆ. ನಾವು ಸೋಷಿಯಲ್ ಬೀಯಿಂಗ್ಸ್ ಇರೋದ್ರಿಂದ ಇದ್ರ ಬಗ್ಗೆ ಅರಿವು ಇರಬೇಕು. ಆದರೆ ಅನೇಕರಿಗೆ ತಪ್ಪು ಅರಿವುಗಳು. ಯಾಕಂದರೆ ನನಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ನಾನು ಈ ಹಿಂದೆ ಒಂದು ಸಂಚಿಕೆಯಲ್ಲಿ ಹಸ್ತಮೈಥುನದ ಬಗ್ಗೆ ಮಾತನಾಡಿದ್ದೆ. ಆ ಸಮಯದಲ್ಲಿ ಈಗಲೂ ಕೂಡ ನನಗೆ ದಿನಕ್ಕೆ 10 ಫೋನ್ ಆದರೂ ಬರುತ್ತೆ, ಪರ್ಟಿಕ್ಯುಲರ್ಲಿ ನಾರ್ತ್ ಕರ್ನಾಟಕದಿಂದ. ಬೀದರ್, ಗುಲ್ಬರ್ಗ, ಯಾದಗಿರಿ, ಇಲ್ಲಿಂದ ಬೆಳಗ್ಗೆ ಹುಡುಗರು ಫೋನ್ ಮಾಡ್ತಾರೆ, ಡಾಕ್ಟ್ರೇ ನನ್ನ ಶಿಶ್ನ ಚಿಕ್ಕದಿದೆ ಅಂತ. ಸೊ ಇಲ್ಲೊಂದು ನಾನು ಸಂಕ್ಷಿಪ್ತವಾಗಿ ಮಾತನಾಡುವಾಗ ನಿಮ್ಗೆ ಹಿಂಟ್ ಥರ ಕೊಡ್ತಾ ಹೋಗ್ತೇನೆ. ಅನೇಕ ಗಂಡು ಮಕ್ಕಳಲ್ಲಿ ಸಂಭೋಗ ಮಾಡಬೇಕಾದ್ರೆ ಇದ್ರ ಬಗ್ಗೆ ಯಾರು ಮಾತಾಡಬೇಕು? ಸರ್ಜನ್ ಮಾತಾಡಬೇಕಾ? ಗೈನಕಾಲಜಿಸ್ಟ್ ಮಾತಾಡಬೇಕಾ? ಯಾಕಂದರೆ ಪೀನಿಸ್, ಟೆಸ್ಟಿಸ್ ಎರಡು ಕೂಡ ನನ್ನ ಸ್ಪೆಷಾಲಿಟಿ ಆ್ಯಸ್ ಎ ಸರ್ಜನ್. ನನ್ನ ಸ್ಪೆಷಾಲಿಟಿ ಅಂದರೆ ನೆಕ್ಸ್ಟ್ ಬಿಟ್ಟರೆ ಯೂರಾಲಜಿಸ್ಟ್, ಅವರು ಸೂಪರ್ ಸ್ಪೆಷಲಿಸ್ಟು. ಈ ಜನನಾಂಗದ ಬಗ್ಗೆ ತಪ್ಪು ಅರಿವು ತುಂಬ ಜನಕ್ಕಿದೆ. ಲೆಂತ್ ಇಂಪಾರ್ಟೆಂಟಾ ಸ್ಟ್ರೆಂತ್ ಸ್ಟ್ರೆಂತ್ ಅಂದರೆ ಎರೆಕ್ಷನ್, ಎಷ್ಟೊತ್ತು ಉದ್ರೇಕಗೊಳ್ಳುತ್ತೆ. ಉದ್ರೇಕ ಅಂದರೆ ಏನು? ಪೀನಿಸು 2 ರೀತಿಯಲ್ಲಿರುತ್ತೆ. ದಿನನಿತ್ಯ ಸಪ್ಪಲ್ಲಾಗಿರುತ್ತೆ, ಅಂದರೆ ನಾನ್ ಎರೆಕ್ಟೈಲ್ ಪೀನಿಸ್ ಅಂತೀವಿ ನಾವು. ಉದ್ರೇಕಗೊಂಡಾಗ ಸ್ಟ್ರೈಟ್ ಆಗುತ್ತೆ, ಗಟ್ಟಿ ಆಗುತ್ತೆ, ಹಾರ್ಡ್ ಆಗುತ್ತೆ. ಎಷ್ಟು ಗಟ್ಟಿ ಆಗುತ್ತೆ ಅಂದರೆ ಕಲ್ಲಿನಷ್ಟು ಗಟ್ಟಿ ಇರಬೇಕು ಅಂತ ನಾವು ಹೇಳ್ತೀವಿ, ಆನ್ ಎರೆಕ್ಟ್ ಪೀನಿಸ್. ನೋಡಿ, ನಾಲಿಗೆಯಲ್ಲಿ ಮೂಳೆ ಇಲ್ಲ ಅಂತಾರೆ, ಅದೇ ರೀತಿಯಲ್ಲಿ ನಿಮ್ಮ ಪೀನಿಸ್ನಲ್ಲೂ ಮೂಳೆ ಇಲ್ಲ. ಆದರೆ ಗಟ್ಟಿ ಹೆಂಗಾಗುತ್ತೆ ಅಂದರೆ ನಿಮ್ಮ ಪೀನಿಸ್ನೊಳಗೆ ಉದ್ರೇಕಗೊಂಡಾಗ ಬ್ಲಡ್ ಹೋಗಿ ಲಾಕ್ ಆಗುತ್ತೆ. ಆ ಲಾಕ್ ಆದಾಗೆ ಬ್ಲಡ್ ಈಚೆಗೆ ಬರಲ್ಲ. ಪ್ರತಿನಿತ್ಯ ನನ್ನ ಬೆರಳಿಗೆ ರಕ್ತ ಹೋಗುತ್ತೆ, ಹಂಗೆ ವಾಪಸ್ ಬರುತ್ತೆ. ಸೊ ಅದರಿಂದ ನನ್ನ ಬೆರಳು ಮಚ್ಬೋದು, ಉದ್ದ ಮಾಡ್ಬೋದು. ಆದರೆ ಪೀನಿಸ್ ಎರೆಕ್ಟ್ ಆದಾಗೆ ರಕ್ತ ಅದರೊಳಗೆ ಹೋದಾಗೆ ಅಲ್ಲಿ ಲಾಕ್ ಆಗಿಬಿಡುತ್ತೆ. ಎಷ್ಟೊತ್ತು ಲಾಕ್ ಆಗಬೇಕು ಅದು ನಿಮ್ಮ ಇಂಟರ್ ಕೋರ್ಸ್ ಮೇಲೆ ಡಿಪೆಂಡ್ ಆಗಿ. ತುಂಬ ಜನಕ್ಕೆ ಶೀಘ್ರ ಸ್ಖಲನ, ಡಾಕ್ಟ್ರೆ ನನ್ನ ಸೆಕ್ಸು 43 ಸೆಕೆಂಡು ಮಾಡೋಕ್ಕಾಗಲ್ಲ, ಇನ್ನೊಬ್ಬ 15 ನಿಮಿಷ ಮಾಡ್ತಾನೆ. ಸೊ ಅದನ್ನೇ ನಾವು ಸ್ಟ್ರೆಂತ್ ಅನ್ನೋದು, ಎರೆಕ್ಟೈಲ್ ಫಂಕ್ಷನ್ ಅಂತೀವಿ ನಾವು. ಸೊ ಅದಕ್ಕೆ ಇಂಪಾರ್ಟೆಂಟು ಬ್ಲಡ್ ಲಾಕ್ ಆಗುವಂಥದ್ದು. ಸೊ ಸೆಕ್ಷುವಲ್ ಇಂಟರ್ ಕೋರ್ಸ್ ಮಾಡಬೇಕಾದ್ರೆ ಎರೆಕ್ಷನ್ ಇಲ್ದಿದ್ರೆ ಇಂಟರ್ ಕೋರ್ಸ್ ಆಗೋದಿಲ್ಲ. ಯಾಕಂದರೆ ಪೆನಿಟ್ರೇಷನ್ ಅಂತೀವಿ ನಾವು. ನೋಡಿ, ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಮೇಲ್ ಜೆನೈಟಲ್ ಆರ್ಗನ್ನು ಪೀನಿಸ್ ಇರುತ್ತೆ. ಅದು ಲೆಂತ್ ಬಗ್ಗೆ ನಾನು ಅವಲ್ಲೇ ಹೇಳಿದ್ದೀನಿ. ಲೆಂತ್ ಬಗ್ಗೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ. ಇಟ್ ಈಸ್ ಜೆನೆಟಿಕಲಿ ಡಿಸೈಡೆಡ್. ನೀವು ಒಂದು ಕಂಟ್ರಿ ಒಳಗೆ, ಆಫ್ರಿಕನ್ ಕಂಟ್ರಿ ಒಳಗೆ ಉದ್ದ ಜಾಸ್ತಿ ಇರ್ಬೋದು, ಕ್ಯಾಂಬೋಡಿಯಾ ಒಳಗೆ ಇನ್ನೂ ಉದ್ದ ಇರ್ಬೋದು, ಚೈನೀಸ್ಗೆ ಇಂಡಿಯನ್ಸ್ಗಿಂತಲೂ ಚಿಕ್ಕ ಇರ್ಬೋದು. ಇದು ಲಾಟ್ ಆಫ್ ಸ್ಟಡೀಸ್ ಇದ್ದಾವೆ. ಸೊ ನಮ್ಮ ಇಂಡಿಯನ್ಸ್ಗೆ ನಾನು ಆವ್ರೇಜ್ ಎರೆಕ್ಟ್ ಪೀನಿಸು 6 ಇಂಚಸ್ ಇರುತ್ತೆ. 8 ಇಂಚ್ ಇರ್ಬೋದು, 3 ಇಂಚ್ ಇರ್ಬೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ವಿಡಿಯೋ ನೋಡಿದ ಮೇಲೆ ನನಗೆ ದಿನನಿತ್ಯ ಪ್ರಶ್ನೆ ಮಾಡೋರು ದಯವಿಟ್ಟು ವಿಸ್ತಾರ ಮುಖಾಂತರ ನನ್ನ ಈ ವಿಡಿಯೋ ನೋಡಿ. ನಿಮಗೆ ಲೆಂತ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಎರೆಕ್ಷನ್ ಎಷ್ಟೊತ್ತಾಗುತ್ತೆ ಅದು ಇಂಪಾರ್ಟೆಂಟು. ಸೊ ಈ ಇಂಟರ್ ಕೋರ್ಸು ಇಟ್ಸ್ ಅನ್ ಆಕ್ಟ್ ಆಫ್ ಪ್ಲೆಷರ್ ಅಂತೀವಿ. ಯಾಕೆ ಅಷ್ಟು ಜನ ಇಟ್ಸ್ ಎ ಬಿಗ್ ಬಿಸ್ನೆಸ್, ಒಂಥರ ಲೀಗಲ್ ಬಿಸ್ನೆಸ್ ಆಗಿದೆ ಕೆಲವು ಕಂಟ್ರಿಗಳಲ್ಲಿ. ಮಲೇಷಿಯಾಗೆ, ಥೈಲ್ಯಾಂಡ್ಗೆ ಹೋದರೆ ಇಟ್ಸ್ ಆಲ್ ಸೆಕ್ಸ್ ಇಸ್ ಲೀಗಲೈಸ್ಡ್. ಆಮ್ಸ್ಟರ್ಡಾಮ್ಗೆ ಹೋದರೆ ಯು ಕ್ಯಾನ್ ವೆರಿ ಡೆಲಿಬರೇಟ್ಲಿ ಸಿಟ್ ಅಂಡ್ ಲೈವ್ ಆಕ್ಟ್ನ ನೀವು ನೋಡಬಹುದು. ಇಷ್ಟೆಲ್ಲ ಇಟ್ ಇಸ್ ಲೀಗಲೈಸ್ಡ್. ಯಾಕಂದರೆ ಹ್ಯೂಮನ್ ಇನ್ಸ್ಟಿಂಕ್ಟ್ ಪ್ರತಿಯೊಬ್ಬನಿಗೂ ಕೂಡ ಸೆಕ್ಷುವಲ್ ಇಂಟರ್ ಕೋರ್ಸ್ ಮೇಲೆ ಆಸೆ ಇದ್ದೇ ಇರುತ್ತೆ. ಯಾರು ಬ್ರಹ್ಮಚಾರ ಉಳಿತಾರೆ ಅಂದರೆ ಅನೇಕ ಕಾರಣಗಳಿದ್ದಾವೆ.
ಅನೇಕ ಸ್ವಾಮೀಜಿಗಳು ಬ್ರಹ್ಮಚಾರಿ ಥರ ಇರ್ತಾರೆ, ಅನೇಕ ಕಳ್ಳ ಸ್ವಾಮೀಜಿಗಳು ಇರ್ತಾರೆ, ಅದನ್ನು ನಾವು ನೋಡಿದ್ದೀವಿ. ಅದ್ರ ಬಗ್ಗೆ ನಾನೇ ಈಚೀಚೆಗೆ ಪ್ರತಿ ಮಾಧ್ಯಮದಲ್ಲೂ ಎಂಥ ಒಬ್ಬ ಸ್ವಾಮೀಜಿ ನಾವು ಗೌರವ ಕೊಡ ಏನಾದ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ಅದ್ರ ಬಗ್ಗೆ ಬೇಕಿಲ್ಲ. ಯಾಕಂದರೆ ದ ಸೆಕ್ಷುವಲ್ ಸೆಂಟರ್ ಬ್ರೈನ್ನಾಗಿರುತ್ತೆ, ಸ್ಪೈನಲ್ ಕಾರ್ಡ್ನಾಗಿರುತ್ತೆ. ಯಾರದನ್ನು ಕಂಟ್ರೋಲ್ ಮಾಡ್ತಾರೆ? ಎಲ್ಲೋ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ, ಅತ್ಯಂತ ಕಠಿಣ ಬ್ರಹ್ಮಚರ್ಯ ಆಚರಿಸಿದ್ರು ಅಂತಾರೆ. ಅವ್ನ ಕಂಡ್ರೆ ಅತ್ಯಂತ ಗೌರವ ನಮಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಅವ್ರು 39 ವರ್ಷಕ್ಕೆ ತೀರ್ಕೋತಾರೆ. ಅಲ್ಲೂ ಕೂಡ ನಾವು ಚಿಕ್ಕ ವಯಸ್ಸಿನಾಗೆ ತುಂಬ ಕನ್ಫ್ಯೂಷನ್ ಮಾಡಿಟ್ಟಿದ್ರು. ಯಾಕೆ ಸತ್ತೋದ್ರು ಅಂದರೆ ಕಟ್ಟ ಬ್ರಹ್ಮಚಾರಿಯಾಗಿ ಅವರು ಒಂದು ತೊಟ್ಟು ವೀರ್ಯವನ್ನು ಆಚೆ ಬಿಟ್ಟಿರಲಿಲ್ಲ. ಅದು ಅಕ್ಯುಮುಲೇಟ್ ಆಗಿ ಕೂತ್ಕೆಯವ್ರಿಗೆ ಬಂದು ಚೋಕಾಗಿ ಸತ್ತೋಗ್ಬಿಟ್ರು ಅಂತ. ಬಟ್ ನಾನು ಡಾಕ್ಟರ್ ಆದಮೇಲೆ ಗೊತ್ತಾಯಿತು ದಟ್ ಈಸ್ ನಾಟ್ ದ ರೀಸನ್. ಅವ್ರು ಜುವೆನೈಲ್ ಡಯಾಬಿಟಿಕ್ ಇದ್ದರು, ಇನ್ಸುಲಿನ್ ಕಂಡಿಡ್ದಿರಲಿಲ್ಲ, ಮೋಸ್ಟ್ ಪ್ರಾಬಲಿ ಆ ಕಾಂಪ್ಲಿಕೇಶನಿಂದ ಹೋಗಿರ್ಬೋದು ಅಂತ. ಇವಾಗ ವಾಪಸ್ ಬರ್ತೀನಿ. ಸೊ ಗಂಡಸರಿಗೆ ಯಾಕೆ ಪೇಯ್ನ್ ಆಗುತ್ತೆ? ಪೇಯ್ನ್ ಆಗಬಾರ್ದು. ಇಂಟರ್ಕೋರ್ಸ್ ಮಾಡೋದು ಗಂಡು ಮಕ್ಕಳಿಗೆ ಪೇಯ್ನ್ ಆಗಬಾರ್ದು, ಹೆಣ್ಣು ಮಕ್ಕಳಿಗೂ ಪೇಯ್ನ್ ಆಗಬಾರ್ದು. ಹೆಣ್ಣು ಮಕ್ಕಳದ್ದು ಫಸ್ಟ್ ಹೇಳ್ತೀನಿ ನಿಮಗೆ. ಪೇಯ್ನ್ಫುಲ್ ಇಂಟರ್ಕೋರ್ಸ್ ಅವ್ರಿಗೆ ಇಷ್ಟ ಆಗೋದಿಲ್ಲ, ನೋವಾಗುತ್ತೆ, ತಡ್ಕೊಳಕ್ಕಾಗೋದಿಲ್ಲ. ಇದು 2 ಫ್ಯಾಕ್ಟರ್ಸ್ ಇರ್ತವೆ. ಒಂದು ಸೈಕಲಾಜಿಕಲ್ಲು, ಇನ್ನೊಂದು ಫಿಸಿಕಲ್. ಬೈ ಚಾನ್ಸ್ ಆ ದಿನ ಇಂಟರ್ಕೋರ್ಸ್ ಗಂಡ ಹೆಂಡತಿ ಕೂಡ್ತಿರ್ತಾರೆ, ಯಾಕೋ ಒಂದು 3-4 ದಿನ ಆದಮೇಲೆ ಪೇಯ್ನ್ ಬೇಡ ಅಂತತಿ. ಅಲ್ಲಿ ಏನೋ ಇನ್ಫೆಕ್ಷನ್ ಆಗಿರ್ಬೋದು. ವೆಜೈನೈಟಿಸ್ ಅಂತೀವಿ. ಐಟಿಸ್ ಅಂದರೆ ಇನ್ಫೆಕ್ಷನ್. ಟಾನ್ಸಿಲೈಟಿಸು, ಅಪೆಂಡಿಸೈಟಿಸ್ ಅನ್ನಂಗೆ ಅಲ್ಲಿ ಆ ಭಾಗದಲ್ಲಿ ನಂಜಾಗಿರ್ಬೋದು. ಸರ್ವಿಸೈಟಿಸ್, ಸರ್ವಿಸ್ನ ಇನ್ಫೆಕ್ಷನ್ ಆಗಿರ್ಬೋದು. ಗರ್ಭಕೋಶದಲ್ಲಿ ಗಂಟು ಬಂದಿರ್ಬೋದು, ಫೈಬ್ರಾಯ್ಡ್ ಅಂತೀವಿ ನಾವು. ಎಂಡೋಮೆಟ್ರಿಯೋಸಿಸ್ಸು. ಇವೆಲ್ಲ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ ಕಾರಣ ಇದೆ. ಅಂಥ ಕಾರಣನ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ತಪಾಸಣೆ ಮಾಡಿಸ್ಕೊಳ್ಳಿ. ನೀವೇ ನನಗೇನೋ ಹೀಟ್ ಆಗಿಬಿಟ್ಟಿದೆ ಅದಕ್ಕೆ ಹಿಂಗಾಗಿದೆ ತಂಪು ಮಾಡ್ಕೊತೀನಿ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ಸೈಕಲಾಜಿಕಲ್ ಪೇಯ್ನ್ ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಟ್ಸ್ ಎ ಮ್ಯೂಚುವಲ್ ಆಕ್ಟ್. ಇಬ್ಬರು ಪರ್ಸನ್ಸು, ಮೇಲ್ ಆ್ಯಂಡ್ ಫೀಮೇಲ್, ಇಷ್ಟದಿಂದ ಇಂಟರ್ಕೋರ್ಸ್ ಮಾಡಿದಾಗೆ ದೇ ವಿಲ್ ಎಂಜಾಯ್ ಇಟ್. ಸಪೋಸ್ ಆಕೆಗೆ ಆ ಪರ್ಟಿಕ್ಯುಲರ್ ಪರ್ಸನಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಅಥವಾ ಒಂದಷ್ಟು ವರ್ಷ ಆದಮೇಲೆ ಮದುವೆ ಆದಮೇಲೆ ಗಂಡನ ಕೆಲ ನಡವಳಿಕೆ ತಿಳುವಳಿಕೆಯಿಂದ ಶಿ ಮೆ ನಾಟ್ ಲೈಕ್ ಹಿಮ್, ಅವನಿಗೆ ಬೇರೆ ಮೆರೈಟಲ್ ಎಕ್ಸ್ಟ್ರಾ ಮೆರೈಟಲ್ ಅಫೇರ್ ಇರ್ಬೋದು ಅಂತ ಈಕೆಗೆ ಸಸ್ಪಿಷನ್ ಬರ್ಬೋದು. ಆ ಸಮಯದಲ್ಲಿ ಡ್ಯೂರಿಂಗ್ ಇಂಟರ್ಕೋರ್ಸ್ ವೆಜೈನಲ್ ಮಸಲ್ಸು ಸ್ಪ್ಯಾಸಮ್ಗೆ ಹೋಗ್ತವೆ. ನಾವು ಇದನ್ನು ವೆಜೈನಿಸ್ಮಸ್ ಅಂತೀವಿ ನಾವು. ಅಂಡ್ ಪರ್ಟಿಕ್ಯುಲರ್ ಇಂಟರ್ಕೋರ್ಸ್ನಾಗೆ ಅವು ರಿಲ್ಯಾಕ್ಸ್ ಆಗಲ್ಲ. ದಟ್ ಇಸ್ ಒನ್ ಆಫ್ ದಿ ಕಾಸಸ್ ಫಾರ್ ಪೇಯ್ನ್ಫುಲ್ ಇಂಟರ್ಕೋರ್ಸ್. ಇನ್ನೊಂದು ನಾನು ನಿಮ್ಗೆ ಅವಲೇ ಹೇಳಿದೆ, ಅಲ್ಲೊಂದು ಗ್ಲ್ಯಾಂಡ್ ಇರುತ್ತೆ, ಪ್ರೀ ಮೆರೈಟಲ್, ಪ್ರೀ ಸೆಕ್ಷುವಲ್ ಎರೋಷನ್ ಅಂತೀವಿ ನೋಡಿ. ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಅಗೇನ್ ಸೂಕ್ಷ್ಮಾತಿ ಸೂಕ್ಷ್ಮ ಇವು. ನಾನೇನು ನೋಡಿದ್ದೀನಿ, ಮೈ ಓನ್ ಕೊಲೀಗ್ಸ್ ಏನೇ ಟಿ ವಿ ಒಳಗೆ ಮಾತಾಡ್ತಿರ್ತಾರೆ, ರಾತ್ರಿ 11 ಗಂಟೆ ಮೇಲೆ ಹಾಕ್ತಾರೆ ಆ ಎಪಿಸೋಡ್ಗಳನ್ನ. ಇಂಟ್ರೆಸ್ಟ್ ಇಲ್ಲ ಅಂದರೆ ವೆಜೈನ ವೆಟ್ ಆಗಲ್ಲ. ಅದಕ್ಕೆ ಆ ಸಮಯದಲ್ಲಿ ಲೂಬ್ರಿಕೆಂಟ್ ಯೂಸ್ ಮಾಡಿ, KY ಜೆಲ್ಲಿ ಯೂಸ್ ಮಾಡಿ, ಝೈಲೋಕೇನ್ ಜೆಲ್ಲಿ ಯೂಸ್ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತಿರ್ತೀವಿ. ವೆಜೈನ ಡ್ರೈ ಇದ್ದರೆ ಇಂಟರ್ಕೋರ್ಸ್ ವಿಲ್ ಬಿ ಪೇಯ್ನ್ಫುಲ್. ಎಷ್ಟು ಸರಳವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಕಾರಣಗಳು. ಸೊ ಕಾಯಿಲೆ ಇರ್ಬೋದು, ಸೈಕಲಾಜಿಕಲ್ ಇರ್ಬೋದು, ನ್ಯಾಚುರಲಾಗಿ ಬರೋ ವಾಟರ್ ಇಲ್ಲದೆ ಇರ್ಬೋದು. ಇವಿಷ್ಟು ಕಾರಣ. ಗಂಡು ಮಕ್ಕಳಿಗೆ ಬಂದರೆ ದ ಸೇಮ್ ಪ್ರಾಬ್ಲಮ್ ಅಗೇನ್. ಚರ್ಮ ಹಿಂದೆ ಹೋಗಲ್ಲ, ಯಾಕಂದ್ರೆ ಅವನಿಗೆ ಫೈಮೋಸಿಸ್ ಇದೆ. ಫೋರ್ಸಿಬಲ್ ಇಂಟರ್ಕೋರ್ಸ್ ಮಾಡಿದರೆ ಪೇಯ್ನ್ ಆಗುತ್ತೆ. ಅಥವಾ ಒಂದೊಂದು ಸಾರಿ ಡಯಾಬಿಟಿಸ್ನೊಳಗೆ ಅಲ್ಲಿ ಮೆಲನೋಪಾಸ್ಥೈಟಿಸ್ ಅಂತೀವಿ, ಇನ್ಫೆಕ್ಷನ್ ಆಗಿರುತ್ತೆ. ಚರ್ಮ ಮತ್ತು ಆ ಗ್ಲ್ಯಾನ್ಸ್ ಪೀನಿಸ್ ಎರಡು ಊದ್ಕೊಂಡಿರ್ತವೆ. ಅವಾಗ ಫಂಗಲ್ ಇನ್ಫೆಕ್ಷನ್ ದ ಕಾಮನೆಸ್ಟ್. ಆ ಜಾಗದಲ್ಲಿ ಎಲ್ಲಿ ತೇವಾಂಶ ಇರುವಂಥ ಜಾಗ ಇರುತ್ತೆ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಟೀನಿಯಾ ಅಂತೀವಿ ನಾವು. ಅದೇನಾರ ಇದ್ದರೆ ಗಂಡಿನಿಂದ ಹೆಂಡತಿಗೆ ಬರುತ್ತೆ, ಹೆಂಡತಿಯಿಂದ ಗಂಟನಿಗೆ ಬರುತ್ತೆ. ಜೊತೆಗೆ ಹರ್ಪಿಸ್ ಕಾಯಿಲೆ, ಹರ್ಪಿಸ್ ಸಿಂಪ್ಲೆಕ್ಸ್ ಅಂತೀವಿ, ಅದೊಂದು ವೈರಲ್ ಡಿಸೀಸು. ಹೆಣ್ಮಕ್ಳಿಗೆ ಆ ಜಾಗದಲ್ಲಿ ಆಗುತ್ತೆ, ಗಂಡು ಮಕ್ಕಳಿಗೂ ಆಗುತ್ತೆ. ಒಬ್ಬರಿಗಿದ್ರೆ ಇನ್ನೊಬ್ಬರಿಗೆ ಅಂಟುತ್ತೆ ಅದು. ಇವೆಲ್ಲವನ್ನು ನಿಮಗೆ ಅನುಮಾನ ಬಂದಾಗೆ. ಇವೆಲ್ಲ ನಾನು ಮಾತಾಡ್ತಿರೋದು 2 to 5% ಆಫ್ ದಿ ಕಪಲ್ಸ್ಗೆ ಇವಿರ್ಬೋದು, ಎಲ್ರಿಗೂ ಇರಲ್ಲ. ಅದಕ್ಕೋಸ್ಕರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟೆಲ್ಲ ಕಂಡೀಷನ್ಸ್ ಇರ್ತವೆ. ಆದ್ದರಿಂದ ನಿಮ್ಮ ಇಂಟರ್ಕೋರ್ಸ್ ಏನಾದರೂ ಪೇಯ್ನ್ಫುಲ್ ಇದೆ, ಅದರಿಂದ ದಯವಿಟ್ಟು ಆ್ಯಂಡ್ ಪಾಸ್ಚುರಲ್, ನಾನು ಹೇಳೋದೇನು ಹಾಗೆಯೇ ಎಷ್ಟೊಂದು ಪೊಸಿಷನ್ಸ್ನ ನಮ್ಮ ಇದರಲ್ಲೇ ಡಿಸ್ಕ್ರೈಬ್ ಮಾಡಿದ್ದಾರೆ. ಅದನ್ನು ದೇವಸ್ಥಾನಗಳಲ್ಲಿ ಕೆತ್ತಿದ್ದಾರೆ. ನಾನು ಮಾತಾಡೋದೇನು, ನೀವು ಕೋನಾರ್ಕ್ ಟೆಂಪಲ್ಗೆ ಹೋದರೆ ಸಾಕಷ್ಟು ಸಾರಿ ಕೆತ್ತಿದ್ದಾರೆ. ಅದನ್ನೆಲ್ಲ ಯಾವ್ಯಾವ ಭಾಗದಲ್ಲಿ, ಯಾಕಂದರೆ ಇದು ಒನ್ ಆಫ್ ದಿ ಪಾರ್ಟ್.
ಹಳೆ ಕಾಲದಲ್ಲಿ ಯುದ್ಧಕ್ಕೆ ಹೋಗಿ ತುಂಬ ಜನ ಗಂಡಸರು ಸತ್ತೋದ್ರೆ ಪ್ರೋಜನಿ ಕಂಟಿನ್ಯೂ ಆಗಲ್ಲ ಅಂದ್ಬಿಟ್ಟು ಹೆಣ್ಮಕ್ಳಿಗೋಸ್ಕರವಾಗಿ ಅದನ್ನ ಬೇರೆಯವರು ಹೆಂಗೆ ಪ್ರೋಜನಿ ಇಂಪ್ರೂವ್ ಮಾಡಬೇಕು ಅನ್ನೋ ವಿದ್ಯೆಗೋಸ್ಕರ ಅದನ್ನೆಲ್ಲ ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ಒಂದು ಕಡೆ ಇವ್ರನ್ನ ಮಾತಾಡೋದು ತಪ್ಪಲ್ಲ. ಬಟ್ ಈಗಿನ ಸಮಾಜದಲ್ಲಿ ಯೂಟ್ಯೂಬು, ಪೋರ್ನೋ ಎಲ್ಲ ಇರೋದ್ರಿಂದ ಇವತ್ತು ಸಣ್ಣ ಮಕ್ಕಳು ಕೂಡ ಇವನ್ನೆಲ್ಲ ನೋಡ್ತಿರ್ತಾರೆ. ಹಂಗಾಗಿ ನಾನು ಮಾತಾಡೋದೇನು ದೊಡ್ಡದಲ್ಲ. ಆದರೆ ನನ್ನ ಬಾಯಿಂದ ಬಂದರೆ ಶಂಖದಿಂದ ತೀರ್ಥ ಬಂದಂಗೆ ಒಬ್ಬ ಸೈಂಟಿಸ್ಟ್ ಆಗಿ, ಒಬ್ಬ ಸರ್ಜನ್ ಆಗಿ ನಿಮಗೆ ಈ ಇನ್ಫಾರ್ಮೇಷನ್ ಇಂಪಾರ್ಟೆಂಟು. ಸೊ ಡಿಸ್ಚಾರ್ಜ್ಗಳು, ನೀವು ಯುರೆಥ್ರಲ್ ಡಿಸ್ಚಾರ್ಜ್ ಇರಲಿ, ಎಷ್ಟೋ ಜನ ಬರ್ತಾರೆ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತಾ ಇದೆ ಡಾಕ್ಟ್ರ್, ಏನೋ ಇನ್ಫೆಕ್ಷನ್ ಇದೆ. ತುಂಬ ಜನ ಹೆಣ್ಮಕ್ಳು ಅಷ್ಟೇ, ಯಾಕೋ ತುಂಬ ಸ್ಮೆಲ್ ಇರುತ್ತೆ ಅಂದರೆ ಇನ್ಫೆಕ್ಷನ್ ಇದೆ. ಅವೆರಡು ಟ್ರೀಟ್ಮೆಂಟ್ ಆಗೋವರೆಗೂ ನೀವು ಇಂಟರ್ಕೋರ್ಸ್ ಅಂದರೆ ಸಂಭೋಗ ಮಾಡಬಾರ್ದು. ಆ್ಯಂಡ್ ಸಂಭೋಗಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಅಂದರೆ ಕಾಂಡಮ್ಸ್, ಬ್ಯಾರಿಯರ್ ಸೆಕ್ಸ್ ಅಂತೀವಿ ನಾವು. ಹೆಣ್ಮಕ್ಳಿಗೆ ಡಯಾಫ್ರಮ್ ಬರುತ್ತೆ, ಗಂಡು ಮಕ್ಕಳಿಗೆ ಈ ಕಾಂಡಮ್ ಬರ್ತವೆ. ದಯವಿಟ್ಟು ಆ ರೀತಿಯಾದಾಗ ಇವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಟಾಪಿಕ್ ಇಷ್ಟಕ್ಕೆ ಸಾಕು. ಥ್ಯಾಂಕ್ ಯು.